ಸರ್ ಗ್ಯಾಸ್ ಗಾಡಿದಲ್ಲಿ ಗ್ಯಾಸ್ ಆಯಿತು, ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋದೆ. ಕೋರಮಂಗಲವರೆಗೂ ಹೋದೆ. ಕೋರಮಂಗಲದಿಂದ ಇನ್ನೂ 2 ಕಿಲೋಮೀಟ್ರ್ ಸಂಜಾನ್ಸಿಂದ 2 ಕಿಲೋಮೀಟ್ರ್ ಹಿಂದೆ ಗ್ಯಾಸ್ ಕ್ಲೋಸ್ ಆಯಿತು. ಗ್ಯಾಸ್ ಕ್ಲೋಸ್ ಆದಮೇಲೆ ಗಾಡಿ ತಳ್ಕೊಂಡು ಹೋದೆ. 2 ಅವರ್ ಬಿಸಿಲಲ್ಲಿ ತಳ್ಕೊಂಡು ಹೋದೆ. ತಳ್ಕೊಂಡು ಬಂದರೆ ಚಪ್ಪಲಿ ಕಿತ್ತೋಯ್ತು. ಚಪ್ಪಲಿ ಕಿತ್ತೋದ್ಮೇಲೆ ನಡ್ಕೊಂಡು ಹೋದೆಲ್ಲ ಎಲ್ಲ ಕಾಲೆಲ್ಲ ಬಬಲ್ಸ್ ಬಂದುಬಿಟ್ಟಿದೆ. ಆ ಬಬಲ್ಸಿನಿಂದ ರಕ್ತ ಎಲ್ಲ ಸುರಿತಾ ಇದೆ. ನನಗೆ ತಿರ್ಗಾ ಗ್ಯಾಸ್ ಆದರೆ ಹಾಸ್ಪಿಟ್ಲಿಗಿಲ್ಲ, ಹಾಸ್ಪಿಟ್ಲ್ಗೆ ಹೋದರೆ ಗ್ಯಾಸ್ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಅದರಿಂದ 2 ದಿವಸದಿಂದ ನಾನು ಮನೆಗೆ ಇದ್ದೆ. ಇವತ್ತು ಗ್ಯಾಸ್ ಹಾಕ್ತಾಯಿದ್ದಾರೆ ಅಂತ ಗಾಡಿ ತೊಗೊಂಡು ಬಂದಿದ್ದೀನಿ. ಇವಾಗ ಗ್ಯಾಸ್ ಹಾಕಿಬಿಟ್ರೆ ಹಾಸ್ಪಿಟ್ಲಿಗೆ ದುಡ್ಡಿಲ್ಲ, ಆ ಥರ ಪರಿಸ್ಥಿತಿ. ಒಂದು ದಿವಸ ಗ್ಯಾಸ್ ಹಾಕಬೇಕು, ಒಂದು ದಿವಸ ಗಾಡಿ ಓಡಿಸ್ಬೇಕು. ಒಂದು ದಿವಸ 500 ರೂಪಾಯಿದು ಗ್ಯಾಸ್ ಹಾಕ್ಕೊಂಡು ಹೋದರೆ ಒಂದು 1000 ರೂಪಾಯಿ ಸಿಗ್ಬೋದು. 1000 ರೂಪಾಯಿದಲ್ಲಿ 500 ರೂಪಾಯಿ ಗ್ಯಾಸ್ ಹೋದರೆ 500 ರೂಪಾಯಿ ಸಿಗುತ್ತೆ. 500 ರೂಪಾಯಿದಲ್ಲಿ ಏನು ಸಿಗುತ್ತೆ ಸರ್? ಬಾಡಿಗೆ ಕಲೆಕ್ಷನ್ ಹೋಗಬೇಕು, ಗಾಡಿ ಕಲೆಕ್ಷನ್ ಕೊಡಬೇಕು, ನಮ್ಮದು ಟೀ ಕಾಫಿ ಹೋಗುತ್ತೆ, ಏನು ಸಿಗಲ್ಲ, ಮನೆಗೆ ಏನು ಕೊಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇದೆ ನಮ್ಮದೆಲ್ಲ. ಈ ಸರ್ಕಾರ ಈಗ ನಿಮ್ಗೆ ಆಗಿರೋ ನೋವುಗಳು ಯಾರು ನೋಡ್ತಾರೆ ಸರ್? ಯಾರು ಸರ್ಕಾರ ಇಲ್ಲ, ಯಾರು ಅವ್ರವ್ರದ್ದು ಎಲ್ಲ ನೋಡ್ಕೊಳ್ತಾರೆ. ಇವಾಗ ಎಲ್ಲ ಕ್ಯೂದಲ್ಲಿ ಇದ್ದಾರಲ್ಲ, ಅವರು ಸರ್ಕಾರ ಬಂದು ಏನನ್ನ ಒಂದು ಹೆಲ್ಪ್ ಮಾಡಬೇಕು. ಅವರು ಏನಿಲ್ಲ, ಅವ್ರ ಮನೆಯಲ್ಲಿ ಅವ್ರಿಗೆ ಚೆನ್ನಾಗಿದ್ದಾರೆ. ಅವ್ರಿಗೇನು ಪರಿಸ್ಥಿತಿ ಗೊತ್ತಾಗಲ್ಲ. ಆಟೋದವ್ರದ್ದು ಏನು ಪರಿಸ್ಥಿತಿ ನೋಡ್ತಾ ಇದ್ದಾರಾ? ಏನು ನೋಡೋಲ್ಲ. ಅವ್ರ ಮನೆಗೆ ಅವರೆಲ್ಲ ಚೆನ್ನಾಗಿದ್ದಾರೆ. ಈ MLA MP ಎಲ್ಲ ಅವ್ರವ್ರು ನೋಡ್ಕೊಳ್ತಾವ್ರೆ. ಈ ಥರ ಬೆಂಗಳೂರೊಳಗೆ ಈ ಥರ ತೊಂದರೆ ಇದೆ. ಯಾರನ್ನ ಬಂದು ಕೇಳ್ತಾ ಇದ್ದಾರ? ಯಾರು ಕೇಳಲ್ಲ. ಓಟ್ ಎಲೆಕ್ಷನ್ ಬಂದಮೇಲೆ ಎಲ್ಲ ಬರ್ತಾರೆ, ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಕೈ ಮುಗಿತಾರೆ. ಎಲೆಕ್ಷನ್ ಆದಮೇಲೆ ಎಲ್ಲ ಅಷ್ಟೇ ಕೈ ಕೊಟ್ಬಿಡ್ತಾರೆ. ಇವಾಗ ಆಟೋದವ್ರು ಎಲ್ಲಿ ಹೋಗಬೇಕು? ಬಡವರು ಆಟೋವರು, ಯಾರು ಶ್ರೀಮಂತವ್ರು ಯಾರಿಲ್ಲ. ಆಟೋದವರು ಎಲ್ಲ ಇರೋದೇ ಬಡವರೇ. ಇವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಹೇಗೆ? ಯಾರು MLA ಇದ್ದಾರೆ ಏನು ಗೊತ್ತಾಗಲ್ಲ. ಇಲ್ಲಿ ಯಾರು ಮಾಡೋದು? ಆಯ್ತಲ್ಲ, ಆಯ್ತು ನೋಡೋಣ. ಆಯ್ತಣ್ಣ ಇಲ್ಲ ಇತ್ತು ನೈಟ್ ಹಾಕಿದ್ರು ಎಷ್ಟು ಹಾಕ್ತಾರಣ್ಣ? 12 ಅವರು ಏನು ಹಾಕ್ತಾರೆ ಈಗ? 3 ಗಂಟೆಗೆ ಇವಾಗ ಹಾಕಿರೋ ಬೋರ್ಡ